ಮಕ್ಕಳಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮದುವೆ ಆಗಿರೋ ಪ್ರತಿಯೊಂದು ದಂಪತಿ ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಆಸೆ ಪಡ್ತಾರೆ. ಯಾಕೆ ಮಕ್ಕಳಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ? ಸಂತಾನಕ್ಕೆ ಅಷ್ಟೊಂದು ಮಹತ್ವ ಯಾಕೆ? ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿಗೆ ಏನೆಲ್ಲ ಒಂದು ಅಂಶಗಳು ತುಂಬಾನೇ ಮುಖ್ಯ ಆಗತ್ತೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೃತ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಫರ್ಟಿಲಿಟಿ ಕೇಂದ್ರ, HSR ಲೇಔಟ್, ಬೆಂಗಳೂರು. ಆಯುರ್ವೇದನಲ್ಲಿ ಸಂತಾನಕ್ಕೆ ತುಂಬಾ ಹೆಚ್ಚು ಮಹತ್ವನ ಕೊಡ್ತೇವೆ. ಒಂದು ಶ್ಲೋಕ ಇದೆ ಚರಕ ಸಂಹಿತನಲ್ಲಿ, ಮಂಗಲ್ಯೋ ಅಯಂ ಪ್ರಶಸ್ಯೋ ಅಯಂ ಧನ್ಯೋ ಅಯಂ ವೀರ್ಯವಾನ್ ಅಯಂ ಬಹುಶಾಖೋ ಅಯಂ ಇತೀಚ ಸ್ತೂಯತೆ ನಾ ಬಹು ಪ್ರಜಃ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಅಂದ್ರೆ, ಯಾರು ಹೆಚ್ಚು ಮಕ್ಕಳನ್ನ ಹೊಂದಿರ್ತಾರೆ ಅವರು ಮಂಗಳಕರವಾಗಿರ್ತಾರೆ, ಪ್ರಶಂಸೆಗೆ ಪಾತ್ರರಾಗಿರ್ತಾರೆ, ಧನ್ಯರಾಗಿರ್ತಾರೆ, ಹಾಗೆ ಶಕ್ತಿಶಾಲಿಗಳಾಗಿರ್ತಾರೆ. ಹಲವಾರು ಕೊಂಬೆಗಳಿರೋ ಮರದ ತರ ಮಕ್ಕಳು ಮೊಮ್ಮಕ್ಕಳು ರೀತಿಯಲ್ಲಿ ಹಲವಾರು ಶಾಖೆಗಳನ್ನ ಹೊಂದಿರ್ತಾರೆ ಅಂತ ಹೇಳಿ. ಇದಾದ್ಮೇಲೆ ಮತ್ತೆ ಹೇಳ್ತಾರೆ, ಮನುಷ್ಯರಲ್ಲಿ ಸಂತಾನ ಆದ ನಂತರನೇ ಒಂದು ಸ್ವಾಭಾವಿಕವಾಗಿ ಪ್ರೀತಿ ಭಾವನೆ ಮೂಡೋದು. ನಮ್ಮ ಜೀವನದಲ್ಲಿ ಕೀರ್ತಿ, ಸಂತೋಷ, ಸಾರ್ವಜನಿಕವಾಗಿ ಜೀವನ ಸಾಧಿಸೋದು, ತೃಪ್ತರಾಗಿರೋದು, ಇದೆಲ್ಲವೂ ಕೂಡ ಮಕ್ಕಳ ಮೇಲೇನೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ನಾವು ಹುಟ್ಟುತ್ತಾನೆ 3 ಋಣಗಳನ್ನ ಹೊತ್ಕೊಂಡು ಬಂದಿರ್ತೇವಂತೆ. ಅದರಲ್ಲಿ ಒಂದು ಋಣ ಪಿತೃ ಋಣ ಅಂತ ಹೇಳಿ. ಇಲ್ಲಿ ಪಿತೃ ಅಂದ್ರೆ ಬರೀ ತಂದೆ ಅಂತ ಅಲ್ಲ, ನಮ್ಮ ಪೂರ್ವಜರು ಅಂತ ಹೇಳಿ ಅರ್ಥ ಬರುತ್ತೆ. ಈ ಪೂರ್ವಜರ ಋಣನ ತೀರಿಸ್ಬೇಕು ಅಂತ ಹೇಳಿ ಹೇಳಿದ್ರೆ ಅದು ಪುತ್ರ ಜನ್ಮದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಾಗೇನಿಲ್ಲಿ ಪುತ್ರ ಅಂದ್ರೆ ಬರೀ ಗಂಡು ಮಗು ಅಂತ ಅಲ್ಲ, ಗಂಡು ಹೆಣ್ಣು ಎರಡು ಸೇರ್ಕೊಳ್ಳುತ್ತೆ. ಸಂತಾನ ಪ್ರಾಪ್ತಿಯಿಂದ ಮಾತ್ರ ನಮ್ಮ ಪೂರ್ವಜರ ಋಣನ ನಾವು ತೀರಿಸ್ಬೋದು ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಮಹತ್ವ ಇರೋದಕ್ಕೇನೆ ಪ್ರತಿಯೊಬ್ರು ಕೂಡ ಮಕ್ಕಳನ್ನ ಆಸೆ ಪಡೋದು. ನಮ್ಮ ಆಯುರ್ವೇದನಲ್ಲಿ 4 ಅಂಶಗಳನ್ನ ತುಂಬಾ ಮುಖ್ಯ ಅಥವಾ ಅಗತ್ಯ ಅಂತ ಹೇಳಿ ಹೇಳ್ತಾರೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಇದನ್ನ ಗರ್ಭ ಸಂಭವ ಸಾಮಗ್ರಿ ಅಂತ ಹೇಳಿ ಹೇಳ್ತೇವೆ. ಯಾವುದು ಅಂತಂದ್ರೆ ಋತು, ಕ್ಷೇತ್ರ, ಬೀಜ, ಅಂಬು ಅಂತ ಹೇಳಿ. ಋತು ಅಂತ ಹೇಳಿ ಹೇಳಿದ್ರೆ ಕಾಲ ಅಥವಾ ಸಮಯ. ಇಲ್ಲಿ ನಾವು ಯಾವ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಪ್ರೆಗ್ನೆನ್ಸಿ ಆಗತ್ತೆ ಅಂತ ಹೇಳಿ ಅರ್ಥ ಬರುತ್ತೆ. ಇದನ್ನ ನಾವು ಓವ್ಯುಲೇಷನ್ ಟೈಮ್ ಆಗಿ ತಗೋಬಹುದು. ಸೊ ಓವ್ಯುಲೇಷನ್ ಆದ್ಮೇಲೆನೆ ಫರ್ಟಿಲೈಸೇಷನ್ ಆಗೋದು ಅಥವಾ ಪ್ರೆಗ್ನೆನ್ಸಿ ಪಾಸಿಬಲ್ ಇರುವಂತದ್ದು. ಸೊ ಈ ಟೈಮ್ ಅನ್ನ ಈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬೋದು. ಎರಡನೇದು ಕ್ಷೇತ್ರ ಅಂತ. ಕ್ಷೇತ್ರ ಅಂತ ಅಂದ್ರೆ ಇಲ್ಲಿನ ಅರ್ಥ ಬಂದು ಗರ್ಭಾಶಯ. ಬರೀ ಗರ್ಭಾಶಯ ಅಲ್ಲ, ಕಂಪ್ಲೀಟ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗರ್ಭಾಶಯದಲ್ಲಾಗ್ಲಿ ಅಥವಾ ಓವರೀಸ್ ಅಲ್ಲಿ ಆಗ್ಲಿ ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಆಗ್ಲಿ ಎಲ್ಲೇ ಒಂದು ಡಿಫೆಕ್ಟ್ ಇದ್ರೂ ಕೂಡ ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಸಾಧ್ಯ ಆಗೋದಿಲ್ಲ. ಸೊ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಫಸ್ಟ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇರ್ಬೇಕು. ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗ್ತಾ ಇರಬೇಕು. ಅದನ್ನ ಗರ್ಭಾಶಯದ ಕಡೆ ತಗೊಂಡ್ ಬರುವಂತ ಫ್ಯಾಲೋಪಿಯನ್ ಟ್ಯೂಬ್ ಸರಿಯಾಗಿ ಇರಬೇಕು. ಹಾಗೆ ಫರ್ಟಿಲೈಸೇಷನ್ ಆದ್ಮೇಲೆ, ಗರ್ಭೋತ್ಪತ್ತಿ ಆದ್ಮೇಲೆ ಅದನ್ನ ಪೋಷಣೆ ಮಾಡೋದಿಕ್ಕೆ ಗರ್ಭ ಕೂಡ ಚೆನ್ನಾಗಿ ಇರಬೇಕು. ಇದು ಕ್ಷೇತ್ರ. ನೆಕ್ಸ್ಟ್ ಬರತ್ತೆ ಬೀಜ. ಬೀಜ ಅಂತೇಳಿ ಹೇಳಿದ್ರೆ ಗ್ಯಾಮೆಟ್ಸ್, ಸ್ಪರ್ಮ್ ಮತ್ತೆ ಓವಮ್. ಸೊ ಸ್ಪರ್ಮ್ ಅಂತ ಬಂದ್ರೆ ಅದರಲ್ಲಿ ಮೊಟಿಲಿಟಿ ಬರುತ್ತೆ, ಕೌಂಟ್ ಬರುತ್ತೆ, ಆಮೇಲೆ ಶೇಪ್ಸ್ ಬರುತ್ತೆ. ಸೊ ಇದೆಲ್ಲಾನು ಕೂಡ ನಾರ್ಮಲ್ ಆಗಿ ಇರಬೇಕು. ಇನ್ನು ಓವಮ್ ಅಂತ ಬಂದ್ರೆ ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇರಬೇಕು, ಅಂದ್ರೆ ಓವಮ್ ರಿಲೀಸ್ ಆಗ್ತಾ ಇರಬೇಕು. ಹಾಗೆ ಓವಮ್ನ ಕ್ವಾಲಿಟಿ ಕೂಡ ಚೆನ್ನಾಗಿ ಇರಬೇಕು. ಸೊ ಇದು 2 ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ಹೇಳಿದ್ರೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗತ್ತೆ. ಹಲವಾರು ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಎಲ್ಲ ಸರಿ ಇದೆ ಆದ್ರೂ ಕೂಡ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಅಥವಾ ಆದ್ರೂ ಕೂಡ ಗರ್ಭಪಾತ ಆಗೋದು, ಅಬೋಷನ್ಸ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಮೇನ್ ಆಗಿ ಅಂತ ಹೇಳಿದ್ರೆ ಕ್ವಾಲಿಟಿ ಕಡಿಮೆ ಇರತ್ತೆ. ಎಗ್ದಾಗಿರ್ಬೋದು ಅಥವಾ ಸ್ಪರ್ಮ್ದಾಗಿರ್ಬೋದು, ಯಾವ್ದಾದ್ರು ಒಂದ್ರಲ್ಲಿ ಕ್ವಾಲಿಟಿ ಕಡಿಮೆ ಇದ್ದಾಗ ಈ ರೀತಿ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಇನ್ನು 4ನೇದು ಬಂದ್ಬಿಟ್ಟು ಅಂಬು ಅಂತ ಹೇಳಿ. ಅಂಬು ಅಂತ ಅಂದ್ರೆ ನ್ಯೂಟ್ರಿಷನ್, ಪೋಷಣೆ. ಸೊ ಪೋಷಣೆ ಬಂದು ಇದು ನಮ್ಗೆ ಪ್ರೆಗ್ನೆನ್ಸಿಗಿಂತ ಮುಂಚೆಯಿಂದನೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದೇಹದ ಪೋಷಣೆ ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಪೋಷಣೆ ಸರಿಯಾಗಿ ಹೋಗೋಕ್ಕಾಗೋದು. ಸೊ ಓವ್ಯುಲೇಷನ್ ಆಗಬೇಕು, ಓವಮ್ ಡೆವಲಪ್ ಆಗಬೇಕು, ಅಂಡಾಣು ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂದ್ರೂ ಕೂಡ ಅಲ್ಲಿ ಪೋಷಣೆಯ ನೆಸೆಸಿಟಿ ಇದೆ. ಇನ್ನು ಸ್ಪರ್ಮ್ ಉತ್ಪತ್ತಿ ಆಗ್ಬೇಕಂದ್ರೂ ಕೂಡ ಅಲ್ಲಿ ಪೋಷಣೆ ಬೇಕಾಗತ್ತೆ.
ಇನ್ನು 2 ಯೂನಿಯನ್ ಆದ್ಮೇಲೆ, ಗರ್ಭೋತ್ಪತ್ತಿ ಆದ್ಮೇಲೂ ಕೂಡ ಆ ಗರ್ಭ ಉಳಿಬೇಕು ಅಂದ್ರೂ ಕೂಡ ಪೋಷಣೆ ಬೇಕಾಗುತ್ತೆ. ಸೊ ಇದೆಲ್ಲ 4 ಅಂಶಗಳು ಸರಿಯಾಗಿ ಇದ್ದಾಗ ಮಾತ್ರ ಸಕ್ಸಸ್ಫುಲ್ ಆಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಅಂಶದಲ್ಲಿ ಏನೇ ಒಂದು ಕೊರತೆ ಇದ್ರೂ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಈ 4 ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾವುದ್ರಲ್ಲಿ ನಿಮ್ಮಲ್ಲಿ ಕೊರತೆ ಇದೆ ಅಂತ ಕಂಡಿಡ್ಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ಅದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗೋ ಎಲ್ಲಾ ಚಾನ್ಸಸ್ ನಿಮ್ಮಲ್ಲಿ ಇರತ್ತೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸಂತಾನಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಗೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಂತರಾಗಿರಿ. ನಮಸ್ಕಾರ.